ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನ ಶಂಕರ್ ಯೂಟ್ಯೂಬ್ ಚಾನಲ್ ಶಿಕಾರಿಪುರ. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಸಂಪೂರ್ಣ ಸಿಮೆಂಟ್ನ ಇತಿಹಾಸ. ಇದೇನು ಸಿಂಥೆಟಿಕ್ ಮೆಟೀರಿಯಲ್ ಸಂಶ್ಲೇಷಿತ ವಸ್ತುವಾಗಿರ್ತಕ್ಕಂಥ ಈ ಸಿಮೆಂಟ್ನ ಬಗ್ಗೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಶ್ನೆಗಳು ಬರಲಿ, ಆ ಪ್ರಶ್ನೆಗಳನ್ನು ತಾವು ತುಂಬ ಸುಲಭವಾಗಿ ಬ್ಯೂಟಿಫುಲ್ಲಾಗಿ ಫೇಸ್ ಮಾಡುವ ಹಾಗೆ ನೀವು ಆಗಬೇಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಗುರಿಯನ್ನು ಇಟ್ಕೊಂಡು ನಾನಿವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇದು ನಿಮ್ಮ ಚಾನಲ್. ಸ್ನೇಹಿತರೆ, ಈ ನಿಮ್ಮ ಚಾನಲನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ ಈ ಚಾನಲನ್ನು ಬೆಳೆಸಿ ಅಂತ ಹೇಳ್ತಾ, ನಿಮ್ಮ ಮೊಬೈಲ್ನ ಸ್ಟೇಟಸ್ಗಳಲ್ಲಿ ಈ ಚಾನಲನ್ನು ರಾರಾಜಿಸಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮದೇನು ಪ್ರತಿಯೊಂದು ವಿಡಿಯೋಗಳಿದೆ, ಆ ವಿಡಿಯೋದ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಲಿಸ್ಟ್, ಅದರಲ್ಲಿ ಟೆಲಿಗ್ರಾಮ್ ಇದೆ, ವ್ಯಾಟ್ಸಪ್ ಇದೆ, ಟ್ವಿಟ್ಟರ್ಸ್ ಇದೆ, ಫೇಸ್ಬುಕ್ ಇದೆ, ಅವನ್ನೆಲ್ಲ ಬಳಸ್ಕೊಂಡು ಸದಾ ನೀವು ನಮ್ಮ ಹೃದಯದ ಜೊತೆ ಇರಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಟಾಪಿಕ್ಕಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ದಟ್ ಟಾಪಿಕ್ ಈಸ್ ಸಿಮೆಂಟ್. ಸಿಮೆಂಟ್ ಅಂದ ತಕ್ಷಣವೇ ನಾನು ಫಸ್ಟು ಈ ಸ್ಲೈಡನ್ನು ನಾನು ನಿಮ್ಮ ಜೊತೆಗೆ ಶೋ ಮಾಡ್ತಾ ಇದ್ದೀನಿ. ಏನು ಸರ್ ಇದು ಸಿಮೆಂಟ್? ಸಿಂಪಲ್, ದಟ್ ಈಸ್ ಸ್ನೇಹಿತರೆ, ದಟ್ ಈಸ್ ಸಿಮೆಂಟ್ ಅಂತ ಆ ವರ್ಡನ್ನು ತಗೊಂಡಿದ್ದೀವಿ. ಜಸ್ಟ್ ಸಿಂಪಲ್. ಓಕೆ ಸ್ನೇಹಿತರೆ, ಸ್ನೇಹಿತರೆ, ದಟ್ ಈಸ್ ದ ಸಿಮೆಂಟ್. ಏನು ಸರ್ ಇದು ಸಿಮೆಂಟ್? ನೀವು ಇಂಟ್ರಡಕ್ಷನ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಡಿಸ್ಕವರ್ಡ್. ಸಿಮೆಂಟನ್ನು ಮೊಟ್ಟ ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ದಟ್ ಈಸ್ ದ ಜೋಸೆಫ್ ಆಸ್ಪಡಿನ್. ಸ್ನೇಹಿತರೆ, ಈ ಜೆ ಆಸ್ಪಡಿನ್ ಅಂತಕ್ಕಂಥವನು ಮೊಟ್ಟ ಮೊದಲು ಸಿಮೆಂಟನ್ನು ಕಂಡುಹಿಡಿದ. ಆ ಸಿಮೆಂಟ್ ಯಾವುದಪ್ಪ ಅಂದರೆ ದಟ್ ಈಸ್ ದ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಆ ಸಿಮೆಂಟ್ ಯಾವುದಪ್ಪ ಅಂದರೆ ಪೋರ್ಟ್ಲ್ಯಾಂಡ್ ಸಿಮೆಂಟ್. ದಟ್ ಈಸ್ 1824ರಲ್ಲಿ. ಸ್ನೇಹಿತರೆ, ಈ ಜೆ ಆಸ್ಪಡಿನ್ ಅಂತಕ್ಕಂಥವನು ಒಬ್ಬ ಇಂಗ್ಲೆಂಡ್ನ ವ್ಯಕ್ತಿ ಸ್ನೇಹಿತರೆ. ಇಂಗ್ಲೆಂಡ್ ಇಂಗ್ಲೆಂಡ್ನ ವ್ಯಕ್ತಿಯಾಗಿರ್ತಕ್ಕಂತಹ ಈ ಜೆ ಆಸ್ಪಡಿನ್ ಇದ್ದಾನಲ್ಲ, ಇವನು ಆ ಇಂಗ್ಲೆಂಡ್ನ ಒಂದು ಪ್ರದೇಶ ಇರುತ್ತೆ. ಆ ಪ್ರದೇಶದ ಹೆಸರು ದಟ್ ಈಸ್ ದ ಪೋರ್ಟ್ಲ್ಯಾಂಡ್. ಆ ಪ್ರದೇಶದ ಹೆಸರು ದಟ್ ಈಸ್ ದ ಪೋರ್ಟ್ಲ್ಯಾಂಡ್. ಹಾಗಾದ್ರೆ ಆ ಪೋರ್ಟ್ಲ್ಯಾಂಡ್ ಪ್ರದೇಶಕ್ಕೆ ಇವನು ಹೋದಾಗ ಅಲ್ಲಿನ ಜನ ಏನು ಮಾಡ್ತಾ ಇರ್ತಾರಂದರೆ, ಆ ಪ್ರದೇಶದಿಂದ ಮಣ್ಣನ್ನು ತಗೊಂಡು ಹೋಗಿ ಮನೆ ಕಟ್ತಾ ಇರ್ತಾರೆ. ಆ ಮನೆಗಳ ಕಥೆಯನ್ನು ಇವನು ಕೇಳಿ ಬೆಳಿತಾನೆ ಸ್ನೇಹಿತರೆ. ಅಲ್ಲಿನ ಮಣ್ಣನ್ನು ತಗೊಂಡು ಹೋಗಿ ಏನು ಮನೆಯನ್ನು ಕಟ್ತಿರ್ತಾರೆ, ಆ ಮನೆಗಳ ಬಾಳಿಕೆ ಅಲ್ಲಿನ ಪ್ರದೇಶದಲ್ಲಿ ಏನಾಗಿರುತ್ತೆ, ತುಂಬ ಹೆಸರುವಾಸಿಯಾಗಿರುತ್ತೆ. ಆವಾಗ ಈ ಜೆ ಆಸ್ಪಡಿನ್ ಇವನು ತಲೆಯಲ್ಲಿ ಬರುತ್ತೆ, ಈ ಮಣ್ಣನ್ನು ತಗೊಂಡು ಯಾಕೆ ಇಡೀ ಜಗತ್ತಲ್ಲಿ ಎಲ್ಲರೂ ಮಣ್ಣನ್ನು ಅಂದರೆ ಎಲ್ಲರೂ ಬಿಲ್ಡಿಂಗ್ಗಳನ್ನು ಮನೆಗಳನ್ನು ಕಟ್ಟಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಒಂದು ಸಣ್ಣ ಕನಸು ನಮ್ಮ ಜೆ ಆಸ್ಪಡಿನ್ ಇವನ ತಲೆಯಲ್ಲಿ ಓಡುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಆ ಮಣ್ಣನ್ನು ಪರೀಕ್ಷೆ ಮಾಡ್ತಾನೆ. ಆ ಮಣ್ಣಲ್ಲಿರ್ತಕ್ಕಂತಹ ಕಾಂಪೊನೆಂಟ್ಸ್, ಘಟಕಾಂಶಗಳನ್ನು ಪತ್ತೆ ಹಚ್ಚಿ ಅಂಥ ಮಣ್ಣನ್ನು ಇಡೀ ಜಗತ್ತಲ್ಲಿ ಎಲ್ಲರಿಗೂ ತಯಾರಿಸುವ ಹಾಗೆ ಮಾಡಿ ಈ ಸಿಮೆಂಟನ್ನು ಕಂಡು ಹಿಡಿದ ವಿಜ್ಞಾನಿಯಾಗಿ ಯಾರು ಹೋಗ್ತಾನಂದರೆ ದಟ್ ಇಸ್ ಜೆ ಆಸ್ಪಡಿನ್ ಆಗಿಬಿಡ್ತಾನೆ ಸ್ನೇಹಿತರೆ. ಹಾಗಾಗಿ 1824ರಲ್ಲಿ ನಮ್ಮ ಜೆ ಆಸ್ಪಡಿನ್ ಸಿಮೆಂಟನ್ನು ಕಂಡುಹಿಡಿತಾನೆ. ಆ ಸಿಮೆಂಟನ್ನು ಕಂಡುಹಿಡಲಿಕ್ಕೆ ಅವನಿಗೆ ಪ್ರೇರಣೆ ಆಗಿರತಕ್ಕಂತಹ ಒಂದು ಪ್ರದೇಶ ದಟ್ ಈಸ್ ಪೋರ್ಟ್ಲ್ಯಾಂಡ್ ಪ್ರದೇಶ. ಹಾಗಾಗಿ ನಾವು ಪ್ರಸ್ತುತವಾಗಿ ಬಳಸ್ತಾ ಇರ್ತಕ್ಕಂಥ ಸಿಮೆಂಟ್ ಇದೆಯಲ್ವಾ, ಆ ಸಿಮೆಂಟ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಸ್ನೇಹಿತರೆ. ಸರ್, ನಮ್ಮ ಮನೇಲಿ ACC, ಬಿರ್ಲಾ, ಶ್ರೀ, ಅಂಬುಜಾ ಅವೆಲ್ಲ ಬ್ರ್ಯಾಂಡೆಡ್ ನೇಮ್. ಅದರ ಒಳಗಡೆ ಇರ್ತಕ್ಕಂಥ ಸಿಮೆಂಟ್ ಯಾವುದಪ್ಪ ಅಂದರೆ ದಟ್ ಈಸ್ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಹಾಗಾಗಿ ಈಗ ನಾವು ಪ್ರಸ್ತುತವಾಗಿ ಬಳಸ್ತಾ ಇರತಕ್ಕಂತಹ ಸಿಮೆಂಟ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಹಾಗಾದರೆ 1824ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಂಡು ಹಿಡಿಯಲ್ಪಟ್ಟಂತಹ ಈ ಸಿಮೆಂಟ್ ಇದೆಯಲ್ವಾ, ಹೇಗೆ ಇಡೀ ಜಗತ್ತನ್ನು ತನ್ನಲ್ಲಿ ಆವರಿಸ್ಕೊಂಡ್ಬಿಡ್ತು, ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತು. ಸ್ನೇಹಿತರೆ, 1824ರಲ್ಲಿ ಈ ಸಿಮೆಂಟ್ ಅಂತಕ್ಕಂಥದ್ದು ಸಂಶೋಧನೆ ಆಗುತ್ತೆ. ನೆಕ್ಸ್ಟ್ 1836ರಲ್ಲಿ ಈ ಸಿಮೆಂಟ್ನ ಕೆಪಾಸಿಟಿ ಪರೀಕ್ಷೆ ಆಗುತ್ತೆ. ಎಲ್ಲಿ ಪರೀಕ್ಷೆ ಆಗುತ್ತೆ ಅಂದರೆ ದಟ್ ಇಸ್ ಜರ್ಮನಿಯಲ್ಲಿ ಪರೀಕ್ಷೆ ಆಗುತ್ತೆ ಸ್ನೇಹಿತರೆ. ಆ ಪರೀಕ್ಷೆಯಲ್ಲಿ ಸಿಮೆಂಟ್ ಕನ್ಸ್ಟ್ರಕ್ಟಿವ್ ಕೆಪಾಸಿಟಿ ಎಷ್ಟಿದೆ, ಡಿಸ್ಟ್ರಕ್ಟಿವ್ ಕೆಪಾಸಿಟಿ ಎಷ್ಟಿದೆ, ಅವನ್ನೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ಜರ್ಮನಿಯಲ್ಲಿ ಸಿಮೆಂಟನ್ನು ಬಳಸಬಹುದು ಅಂತಕ್ಕಂತಹ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ 1889ರಲ್ಲಿ ಮೊಟ್ಟ ಮೊದಲು ಅಲ್ವಾರ್ಡ್ ಅಂತಕ್ಕಂಥ ಲೇಕ್, ಇದು ಅಮೇರಿಕದ ಒಂದು ಸರೋವರ. ಈ ಸರೋವರದ ಸೇತುವೆಯನ್ನು ಈ ನಮ್ಮ
ಜೆ ಆಸ್ಪಡಿನ್ ಕಂಡುಹಿಡಿದಂತಹ ದಟ್ ಈಸ್ ಪೋರ್ಟ್ಲ್ಯಾಂಡ್ ಸಿಮೆಂಟನ್ನು ಬಳಸಿ ಈ ಸೇತುವೆಯನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಇದು ಸಿಮೆಂಟನ್ನು ಪಡ್ಕೊಂಡು ಫಸ್ಟ್ ಬಳಸಿರ್ತಕ್ಕಂತಹ ಸೇತುವೆ ದಟ್ ಈಸ್ ಆಲ್ವಾರ್ಡ್ ಲೇಕ್ ಸೇತುವೆ, ದಟ್ ಈಸ್ ದ ಸ್ಯಾನ್ ಫ್ರಾನ್ಸಿಸ್ಕೋ. ಮತ್ತು 1891ರಲ್ಲಿ ಇದೇ ಸಿಮೆಂಟ್ ನಾವು ನೋಡ್ತಿರ್ಬೋದು, ನಾವು ಇವಾಗ ಗಲ್ಲಿಗಳಲ್ಲಿ ಕಾಂಕ್ರೀಟ್ ಬೀದಿ ಅಂತ ಅಲ್ವಾ. ಈ ಕಾಂಕ್ರೀಟ್ ಬೀದಿ ಯಾವಾಗ ಬಂತು, ಅದು ಕೂಡ ನಮ್ಮ ಜಗತ್ತಿಗೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪದ ಏರಿಕೆಗೆ ಕಾರಣ ಆಯಿತು. ಯಾಕೆಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಸೊ ಸ್ನೇಹಿತರೆ, ಈ ಕಾಂಕ್ರೀಟ್ ಬೀದಿ ಹೀಗೆ ನೋಡ್ತಿದ್ದೀವಿ. ಅದು ಪ್ರಾರಂಭದಲ್ಲಿ ನಾವು ಕಾಂಕ್ರೀಟ್ ಬೀದಿಯನ್ನು ಮಾಡಿದ್ವಿ ಸಿಮೆಂಟ್ 1891ರಲ್ಲಿ ಅಮೇರಿಕದ ಓಹಿಯೋರ ಜಿಲ್ಲೆಯ ಫ್ಯಾಂಟೈನಲ್ಲಿ ಮೊಟ್ಟ ಮೊದಲು ಈ ಸಿಮೆಂಟನ್ನು ಬಳಸಿ, ಪೋರ್ಟ್ಲ್ಯಾಂಡ್ ಸಿಮೆಂಟನ್ನು ಬಳಸಿ ಸೊ ಸ್ನೇಹಿತರೆ ಒಂದು ಕಾಂಕ್ರೀಟ್ ಬೀದಿ ಪ್ರಾರಂಭವಾಗುತ್ತೆ. 1903ರಲ್ಲಿ ದಿ ಇಂಗಾಲ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಟ್ಟಡ ಅಮೇರಿಕದಲ್ಲಿ ಕಟ್ತಾರೆ ಸ್ನೇಹಿತರೆ. ಅಮೇರಿಕದ ಓಹಿಯಾದ ಸಿನ್ಸಿನಾಟಿಯಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕಟ್ಟಡವನ್ನು ಕಟ್ತಾರೆ. ಈ ಥರ ಇದ್ದ ಇಂಗಾಲ್ಸ್ ಅಂತಕ್ಕಂಥ ಕಟ್ಟಡ ಯಾವಾಗ ನಿರ್ಮಾಣ ಆಗುತ್ತೆ, ಆವಾಗ ಸಿಮೆಂಟ್ನ ಇತಿಹಾಸ ಜಗತ್ತಲ್ಲಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಆ ಪ್ರಾರಂಭವಾಗಿರ್ತಕ್ಕಂಥ ಇತಿಹಾಸ ಪ್ರಾರಂಭದಲ್ಲಿ ಈ ಸಿಮೆಂಟನ್ನು ಉತ್ಪಾದನೆ, ಸಿಮೆಂಟ್ನ ಬಳಕೆ ಅಮೇರಿಕದಲ್ಲಿ ಒಂದು ಕ್ರಾಂತಿನೇ ಆಗುತ್ತೆ. ಪ್ರಸ್ತುತವಾಗಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಪ್ರಸ್ತುತವಾಗಿ ಅತ್ಯಂತ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಸೊ ಸ್ನೇಹಿತರೆ ಫಸ್ಟ್ ಚೀನಾ, ಸೆಕೆಂಡ್ ಭಾರತ, ಥರ್ಡ್ ದಟ್ ಈಸ್ ದ ಅಮೇರಿಕಾ ಸ್ನೇಹಿತರೆ. ಹಾಗಾದರೆ ಈಗ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪತ್ತಿ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಚೀನಾ. ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕೇಳಿದ್ರೆ ದಟ್ ಈಸ್ 2ನೇ ಸ್ಥಾನದಲ್ಲಿ ಸ್ನೇಹಿತರೆ. ಪ್ರಪಂಚದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಕ ಕಂಪನಿ ಯಾವುದು ಅಂತ ಕೇಳಿಬಿಡ್ತಾನೆ. ನೋಡಿ, ಪ್ರಪಂಚದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಕ ರಾಷ್ಟ್ರ ಚೀನಾ, ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಕ ಕಂಪನಿ ಅಂದರೆ ಚೀನಾ ಬರಲ್ಲ. ಇವೇ ಕಾಂಪಿಟೇಟಿವ್ ಎಕ್ಸಾಮಿಗೆ ನಮಗೆ ಮೋಸ ಮಾಡ್ತಕ್ಕಂತಹ ಪ್ರಶ್ನೆ ಸ್ನೇಹಿತರೆ. ಅತಿ ಹೆಚ್ಚು ಸಿಮೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂತಹ ದಟ್ ಈಸ್ ರಾಷ್ಟ್ರ ನಮಗೆ ಚೀನಾ ಆದರೆ ಸೊ ಸ್ನೇಹಿತರೆ ಸೊ ಸಿಂಪಲ್, ಅತಿ ಹೆಚ್ಚು ಸಿಮೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕಂಪನಿ ದಟ್ ಈಸ್ ಲ್ಯಾಫರೇಜ್ ಕಂಪನಿ. ಸೊ ಸ್ನೇಹಿತರೆ ಇದು ದಟ್ ಈಸ್ ದ ಫ್ರಾನ್ಸಲ್ಲಿ ಇದೆ ಸ್ನೇಹಿತರೆ. ಸಿಮೆಂಟ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ 2ನೇ ಕಂಪನಿ ದಟ್ ಈಸ್ ಹಾಲ್ಸಿಮ್ ಕಂಪನಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಸಿಮೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂಥ 3ನೇ ಕಂಪನಿ ದಟ್ ಈಸ್ CNBM, ದಟ್ ಈಸ್ ಚೈನಾ ನ್ಯಾಷನಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತಕ್ಕಂಥ ಒಂದು ಕಂಪನಿ. ಸೊ ಸ್ನೇಹಿತರೆ ಇದು ಚೀನದ್ದು. ಇದು ಅತಿ ಹೆಚ್ಚು ಸಿಮೆಂಟನ್ನು ಉತ್ಪತ್ತಿ ಮಾಡ್ತಕ್ಕಂತಹ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನನ್ನ ಭಾರತದಲ್ಲಿರ್ತಕ್ಕಂಥ ಅಲ್ಟ್ರಾಟೆಕ್ ಕಂಪನಿ ನಾನು ಇಲ್ಲಿ 4ನೇ ಹಾಕ್ಕೊಂಡಿದೆ ಅಂದರೆ 4 ಅಲ್ಲ 15ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಭಾರತದಲ್ಲಿ ಸಿಮೆಂಟ್ನ ಇತಿಹಾಸ ಏನಿದು, ಭಾರತದಲ್ಲಿ ಸಿಮೆಂಟ್ ಸೊ ಸ್ನೇಹಿತರೆ ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ನಾವು ಆಲ್ರೆಡಿ ಆಗಲಿಂದ ಇತಿಹಾಸ ಸಿಮೆಂಟ್ದ ದಟ್ ಈಸ್ ಜಗತ್ತಲ್ಲಿ ನೋಡ್ತಾ ಬಂದ್ವಿ. ನನ್ನ ಇಂಡಿಯಾದಲ್ಲಿ ದಟ್ ಈಸ್ ಸಿಮೆಂಟ್ ಇತಿಹಾಸ ಹೇಗಿದೆ ಸೊ ಭಾರತದಲ್ಲಿ. ಸೊ ಸ್ನೇಹಿತರೆ, ಭಾರತದಲ್ಲಿ ಮೊಟ್ಟ ಮೊದಲು ಸಿಮೆಂಟ್ ಉತ್ಪಾದನೆ ಮಾಡಿದ ರಾಜ್ಯ ಯಾವುದು, ದಟ್ ಈಸ್ ದ ಗುಜರಾತ್. ಹಾಗೆ ಗುಜರಾತ್ನ ಯಾವ ಪ್ರದೇಶದಲ್ಲಿ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆ ಪ್ರಾರಂಭವಾಯಿತು, ದಟ್ ಈಸ್ ದ ಪೋರಬಂದರ್. ಸೊ ಸ್ನೇಹಿತರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಹಾಗೆ ಪೋರಬಂದರ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಸಿಮೆಂಟ್ ಕಂಪನಿ ಯಾವುದು, ಇಂಡಿಯನ್ ಸಿಮೆಂಟ್ ಕಂಪನಿ ಲಿಮಿಟೆಡ್. ದಟ್ ಈಸ್ ಇಂಡಿಯನ್ ಸಿಮೆಂಟ್ ಕಂಪನಿ ದಟ್ ಈಸ್ ಲಿಮಿಟೆಡ್. ಸೊ ಸ್ನೇಹಿತರೆ ಕೇಳ್ಬೋದು, ಭಾರತದಲ್ಲಿ ಮೊಟ್ಟ ಮೊದಲು ಪ್ರಾರಂಭವಾಗಿರ್ತಕ್ಕಂಥ ಸಿಮೆಂಟ್ ಕಂಪನಿ ಇಂಡಿಯನ್ ಸಿಮೆಂಟ್ ಕಂಪನಿ ಲಿಮಿಟೆಡ್. ಸೊ ಈ ಕಂಪನಿ ಮೊಟ್ಟ ಮೊದಲು ತನ್ನ ಪ್ಲ್ಯಾಂಟನ್ನು, ತನ್ನ ಸ್ಥಾವರವನ್ನು ಎಲ್ಲಿ ಪ್ರಾರಂಭ ಮಾಡ್ತು, ದಟ್ ಈಸ್ ಗುಜರಾತ್ನ ಯಾವ ಪ್ರದೇಶದಲ್ಲಿ ಪ್ರಾರಂಭ ಮಾಡ್ತು ಅಂದರೆ ದಟ್ ಈಸ್ ದ ಪೋರಬಂದರ್ನಲ್ಲಿ ಇದು ದಟ್ ಈಸ್ ದ ಪ್ರಾರಂಭ ಮಾಡ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಇಂಡಿಯನ್ ಸಿಮೆಂಟ್ ಕಂಪನಿ ಏನೋ ಪ್ರಾರಂಭವಾಗುತ್ತೆ, ಆದರೆ ಇದರಿಂದ ಸಿಮೆಂಟ್ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ತಯಾರಾಗಲ್ಲ. ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲು ಸಿಮೆಂಟನ್ನು ತಯಾರಿಸಿದ ರಾಜ್ಯ ಯಾವುದು ಅಂತ ಕೇಳಿಬಿಟ್ರೆ ದಟ್ ಈಸ್ ತಮಿಳ್ನಾಡು. ಹಾಗೆ ಸಿಮೆಂಟ್ ಕಂಪನಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಗುಜರಾತ್. ಕಂಪನಿ ನೇಮ್ ಇಂಡಿಯನ್ ಸಿಮೆಂಟ್ ಕಂಪನಿ ಲಿಮಿಟೆಡ್. ಆದರೆ ಸಿಮೆಂಟನ್ನು ತಯಾರಿಕೆ ಮಾಡಿದ ರಾಜ್ಯ ಯಾವುದು, ತಮಿಳ್ನಾಡು. ಕಂಪನಿ ದಟ್ ಈಸ್ ಸೌತ್ ಇಂಡಿಯಾ.
ಸೌತ್ ಇಂಡಿಯಾ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ. ಇಂಡಸ್ಟ್ರಿಯಲ್ ದಟ್ ಇಸ್ ಲಿಮಿಟೆಡ್, ಸೌತ್ ಇಂಡಿಯಾ ಇಂಡಸ್ಟ್ರಿಯಲ್ ಲಿಮಿಟೆಡ್. ಹಾಗಾದರೆ ಸಿಂಪಲ್, ಮೊಟ್ಟ ಮೊದಲು ಭಾರತದಲ್ಲಿ ಸಿಮೆಂಟನ್ನು ಉತ್ಪತ್ತಿ ಮಾಡಿದ ಕಂಪನಿ ಸೌತ್ ಇಂಡಿಯಾ ಇಂಡಸ್ಟ್ರಿಯಲ್ ಲಿಮಿಟೆಡ್. ಭಾರತದಲ್ಲಿ ಮೊಟ್ಟ ಮೊದಲು ಸ್ಥಾಪನೆಯಾದ ದಟ್ ಇಸ್ ಸಿಮೆಂಟ್ ಕಂಪನಿ ಇಂಡಿಯನ್ ಸಿಮೆಂಟ್ ಕಂಪನಿ. ಕ್ಲಿಯರ್? ಹಾಗಾದರೆ ಸಿಮೆಂಟನ್ನು ಉತ್ಪಾದನೆ ಮಾಡಿದ್ದು ಸೌತ್ ಇಂಡಿಯಾ ಸಿಮೆಂಟ್ ಕಂಪನಿ. ಪ್ರಾರಂಭವಾಗಿರ್ತಕ್ಕಂಥದ್ದು ಓನ್ಲಿ ಪ್ಲೇನ್ ಇಂಡಿಯನ್ ಸಿಮೆಂಟ್ ಕಂಪನಿ ಸ್ನೇಹಿತರೆ. ಈ ತಮಿಳುನಾಡಿನ ಈಗಿನ ಚೆನ್ನೈ, ಆಗಿನ ಮದ್ರಾಸ್ನಲ್ಲಿ. ಸೊ ಈ ಕಂಪನಿ ಏನಾಗುತ್ತೆ, ಮೊಟ್ಟ ಮೊದಲು ಭಾರತದಲ್ಲಿ ಸಿಮೆಂಟನ್ನು ಉತ್ಪಾದನೆ ಮಾಡುತ್ತೆ. ಪ್ರಸ್ತುತವಾಗಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಮಧ್ಯಪ್ರದೇಶ. ಪ್ರಸ್ತುತವಾಗಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಎರಡನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಆಂಧ್ರ ಪ್ರದೇಶ. ಸೊ ಸ್ನೇಹಿತರೆ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ. ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಬಳಸುವ ರಾಜ್ಯ ಯಾವುದು? ಅತಿ ಹೆಚ್ಚು ಸಿಮೆಂಟನ್ನು ತಯಾರು ಮಾಡ್ತಕ್ಕಂಥ ರಾಜ್ಯ ಆಂಧ್ರ. ಆದರೆ ಅತಿ ಹೆಚ್ಚು ಸಿಮೆಂಟನ್ನು ಬಳಸ್ತಕ್ಕಂಥ ರಾಜ್ಯ ಯಾವುದು? ಅತಿ ಹೆಚ್ಚು ಸಿಮೆಂಟನ್ನು ಬಳಸ್ತಕ್ಕಂಥ ರಾಜ್ಯ ದಟ್ ಇಸ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಇದೆಯಲ್ವಾ, ಇದು ಅತಿ ಹೆಚ್ಚು ಸಿಮೆಂಟನ್ನು ಬಳಸ್ತಕ್ಕಂತಹ ರಾಜ್ಯ ಆಗಿದೆ ಸ್ನೇಹಿತರೆ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ದಟ್ ಈಸ್ ದ ಫಸ್ಟ್ ಅಲ್ಟ್ರಾಟೆಕ್, ಎರಡನೇದು ಅಂಬುಜಾ, ಮೂರನೇದು ACC, ಇನ್ನೊಂದು ದಟ್ ಇಸ್ ಶ್ರೀ ಸ್ನೇಹಿತರೆ. ಸೊ ಸಿಂಪಲ್ ಸ್ನೇಹಿತರೆ, ದಟ್ ಇಸ್ ಅಸೋಸಿಯೇಷನ್ ಸಿಮೆಂಟ್ ಕಂಪನಿ. ACC ಅಂದರೆ ಅಸೋಸಿಯೇಷನ್ ಸಿಮೆಂಟ್ ಕಂಪನಿ. ಏನು ACC ಇದೆ, ಸೊ ಸ್ನೇಹಿತರೆ ಈ ACC ಸಿಮೆಂಟ್ ಅಸೋಸಿಯೇಷನ್ ಸಿಮೆಂಟ್ ಕಂಪನಿ, ಇದರ ಒಂದು ಪ್ರಮುಖ ಕಚೇರಿ ದಟ್ ಇಸ್ ಮುಂಬೈಯಲ್ಲಿದೆ. ಆ ಕಚೇರಿಗೆ ದಟ್ ಇಸ್ ಸಿಮೆಂಟ್ ಹೌಸ್ ಅಂತ ಕರೀತಾರೆ ಸ್ನೇಹಿತರೆ, ಸಿಮೆಂಟ್ ಹೌಸ್. ಆ ಕಚೇರಿ ಹೆಸರು ಏನಂದರೆ ದಟ್ ಇಸ್ ಸಿಮೆಂಟ್ ಹೌಸ್. ಓಕೆ, ಇರಲಿ. ಸೊ ನಮಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ಯಾವುದು ಅಂತ ಕೇಳಿದ್ರೆ ಅಲ್ಟ್ರಾಟೆಕ್. ನೆನಪಿರಲಿ, ನೀವು ಮೊನ್ನೆ ಅಂಬುಜಾ ಬಳಸಿದ್ವಿ, ಮೊನ್ನೆ ACC ಬಳಸಿದ್ವಿ ಅಂತ ಅವೆಲ್ಲ ಟಿಕ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಸ್ನೇಹಿತರೆ. ಮೊದಲ ಸ್ಥಾನ ದಟ್ ಇಸ್ ಅಲ್ಟ್ರಾಟೆಕ್. ಇದೇ ಅಲ್ಟ್ರಾಟೆಕ್ ಇಡೀ ಜಗತ್ತಲ್ಲಿ 15ನೇ ಸ್ಥಾನದಲ್ಲಿದೆ, ಅದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಬ್ಯೂಟಿಫುಲ್. ವಾಟ್ ಈಸ್ ಸಿಮೆಂಟ್? ಸಿಮೆಂಟ್ ಅಂದರೆ ಏನು? ಓಕೆ ಸ್ನೇಹಿತರೆ, ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿದೆ. ಸೊ ಸಿಂಪಲ್, ಸಿಮೆಂಟ್ ಅಂದರೆ ದಟ್ ಇಸ್ ಕ್ಯಾಲ್ಸಿಯಂ ಸಿಲಿಕೇಟ್ ಅಂಡ್ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಸಿಲಿಕೇಟ್ ಅಂಡ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್. ಕ್ಯಾಲ್ಸಿಯಂ ಸಿಲಿಕೇಟ್ ನೋಡಿ, ಕ್ಯಾಲ್ಸಿಯಂ ಕಾಮನ್ ಇರುತ್ತೆ, ಸಿಲಿಕೇಟ್ ಮತ್ತು ಅಲ್ಯೂಮಿನೇಟ್. ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ನ ಮಿಶ್ರಣವೇ. ಓಕೆ, ಮಿಶ್ರಣ. ಕ್ಯಾಲ್ಸಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಮತ್ತು ಜಿಪ್ಸಮ್ನ ಮಿಶ್ರಣವೇ ಸಿಮೆಂಟ್ ಸ್ನೇಹಿತರೆ. ಅದನ್ನು ಹೇಗೆ ರೆಡಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಬ್ಯೂಟಿಫುಲ್ ಆಗಿ ಕ್ಲಿಯರ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ನಾವು ಪ್ರಸ್ತುತವಾಗಿ ಬಳಸ್ತಾ ಇರ್ತಕ್ಕಂಥ ಸಿಮೆಂಟ್ ದಟ್ ಇಸ್ ದ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಈ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅನೇಕ ವಿಧಗಳನ್ನಾಗಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಆ ಸಿಮೆಂಟ್ನ ವಿಧಗಳು ಅಂದರೆ ಸಿಂಪಲ್, ಫಸ್ಟ್ OPC ಸಿಮೆಂಟ್. OPC ಅಂದರೆ ಏನಿಲ್ಲ, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. PC ಅಂದರೆ ಪೋರ್ಟ್ಲ್ಯಾಂಡ್, ಇಟ್ ಇಸ್ ಆರ್ಡಿನರಿ ಇಟ್ ಇಸ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ಪ್ರಸ್ತುತವಾಗಿ ನಾವೇನು ಬಳಸ್ತಾ ಇದ್ದೀವಿ, ಮನೆ ಕಟ್ಟಲಿಕ್ಕೆ, ರೋಡ್ ಕಟ್ಟಲಿಕ್ಕೆ, ಇವೆಲ್ಲವೂ ಕೂಡ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್, ದಟ್ ಈಸ್ OPC ಸಿಮೆಂಟ್. PPC ಸಿಮೆಂಟ್ ಇದೇನು ಸರ್? PPC EP ಗೊತ್ತು ಸರ್, ಪೋರ್ಟ್ಲ್ಯಾಂಡ್ ಇದು ಸಿಮೆಂಟ್, ಇವು ಪೋರ್ಟ್ಲ್ಯಾಂಡ್ ಸಿಮೆಂಟ್. ಹಾಗಾದ್ರೆ ಇದೇನು? ಸೊ ಸ್ನೇಹಿತರೆ, ಪೊಝುಲಿನಾ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಸ್ನೇಹಿತರೆ. ದಟ್ ಇಸ್ ದ ಪೊಝುಲಿನಾ ದಟ್ ಇಸ್ ದ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಹಾಗಾದ್ರೆ ಪೊಝುಲಿನಾ ಅಂತಕ್ಕಂಥದ್ದು ಏನು? ಇದು ಒಂದು ಅಲ್ಯೂಮಿನಿಯಂ ಸಿಲಿಕೇಟ್ ಕಾಂಪೌಂಡ್ ಸ್ನೇಹಿತರೆ. ದಟ್ ಇಸ್ ಅಲ್ಯೂಮಿನಿಯಂ ಸಿಲಿಕೇಟ್ ಕಾಂಪೌಂಡ್. ಹಾಗಾದರೆ ಅಲ್ಯೂಮಿನಿಯಂ ಸಿಲಿಕೇಟನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಅಥವಾ
ಪೊಝುಲಿನಾವನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೆರೆಸಿ ಪಡೆದ ಪೋರ್ಟ್ಲ್ಯಾಂಡ್ ಸಿಮೆಂಟಿಗೆ ನಾವೇನಂತ ಕರಿತೀವಿ, PPC ಸಿಮೆಂಟ್ ಅಂತ ಕರಿತೀವಿ. ಈ ಸಿಮೆಂಟ್ ಎಲ್ಲಿ ಜಾಸ್ತಿ ಉಪಯೋಗ ಬರುತ್ತೆ ಅಂದರೆ ಎಲ್ಲಿ ಜಾಸ್ತಿ ಮಳೆ ಆಗ್ತಾ ಇರುತ್ತೋ, ಎಲ್ಲಿನ ವಾತಾವರಣದಲ್ಲಿ ಹಸಿ ಅಂಶ ಜಾಸ್ತಿ ಇರುತ್ತೋ, ಆ ಹಸಿ ಅಂಶ ಜಾಸ್ತಿ ಅಥವಾ ನೀರು ಬರ್ತಾ ಇರತಕ್ಕಂಥ ವೆಟ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ಸ್ ಮಾಡಲು ನಾವು ಯಾವ ಸಿಮೆಂಟನ್ನು ಬಳಸ್ತೀವಿ ಅಂದರೆ ಇದರಿಂದ PPC ಸಿಮೆಂಟನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ವಿವಿಧ ರೀತಿಯ ಡೆಕೋರೇಷನ್ಗಳನ್ನು ಮಾಡಲು ನಾವು ಕಲರ್ ಸಿಮೆಂಟನ್ನು ಬಳಸ್ತೀವಿ. ಈ ಸಿಮೆಂಟ್ಗೆ ಬಣ್ಣ ಬಣ್ಣದ ಬಣ್ಣಗಳನ್ನು ಕೊಡಲು ನಾವು ದಟ್ ಇಸ್ ಮೆಟಲ್ ಆಕ್ಸೈಡ್ಗಳನ್ನು ಬಳಸ್ತೀವಿ ಸ್ನೇಹಿತರೆ. ಮೆಟಲ್ ಆಕ್ಸೈಡ್, ಲೋಹದ ಆಕ್ಸೈಡ್ಗಳನ್ನು ಬೆರೆಸಿ ಬಣ್ಣ ಬಣ್ಣದ ಪೋರ್ಟ್ಲ್ಯಾಂಡ್ ಸಿಮೆಂಟನ್ನು ತಯಾರು ಮಾಡ್ತೀವಿ. ಈ ಸಿಮೆಂಟನ್ನು ನಾವು ಡೆಕೋರೇಟಿವ್ ಅಲಂಕಾರಿಕ ಪರ್ಪಸ್ ಆಗಿ ಬಳಸ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸಿಮೆಂಟ್ ದಟ್ ಇಸ್ ಹೈಡ್ರೋಫೋಬಿಕ್ ಸಿಮೆಂಟ್. ನೀರನ್ನು ವಿಕರ್ಷಣೆ ಮಾಡುವ ಸಿಮೆಂಟ್. ಅಯ್ಯೋ, ಇದು ನೀರನ್ನು ವಿಕರ್ಷಣೆ ಮಾಡಿದ್ರೆ ಯಾವುದರಿಂದ ಸೆಟ್ ಆಗುತ್ತೆ? ಸೊ ಸ್ನೇಹಿತರೆ, ಈ ಸಿಮೆಂಟ್ ಸೆಟ್ ಆಗಲಿಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಸೆಟ್ ಆಗ್ತಕ್ಕಂಥ ಸಿಮೆಂಟ್ ಇದು ದಟ್ ಇಸ್ ನಾನ್ ಹೈಡ್ರಾಲಿಕ್ ಸಿಮೆಂಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ನೀರಿಗೆ ಸೆಟ್ ಆಗೋದಿಲ್ಲ, ಕಾರ್ಬನ್ ಡೈಆಕ್ಸೈಡಿಗೆ ಸೆಟ್ ಆಗುತ್ತೆ. ದಿಸ್ ಟೈಪ್ ಆಫ್ ಸಿಮೆಂಟಿಗೆ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಫೋಬಿಕ್ ಸಿಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸಿಮೆಂಟ್ ದಟ್ ಇಸ್ ದ ಗ್ಲಾಸ್ ಇನೋಮರ್. ಗ್ಲಾಸ್ ಇನೋಮರ್ ಏನು ಸರ್ ಇದು ಗ್ಲಾಸ್ ಇನೋಮರ್ ಅಂತಕ್ಕಂಥದ್ದು? ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ನಿಮ್ಮ ಬ್ಯೂಟಿಫುಲ್ ಆಗಿರತಕ್ಕಂಥ ಹಲ್ಲು. ಸೊ ಸ್ನೇಹಿತರೆ, ಈ ಹಲ್ಲು ಎಲ್ಲರ ಕೊಳಿತು ಅಂದರೆ ಡಾಕ್ಟರ್ ಏನು ಮಾಡ್ತಾರೆ, ಆ ಕೊಳ್ತಿರೋ ಜಾಗನ ತೆಗೆದು ಆ ಜಾಗದಲ್ಲಿ ಏನು ತುಂಬ್ತಾರೆ, ಸಿಮೆಂಟನ್ನು ತುಂಬ್ತಾನೆ. ಸಿಮೆಂಟ್. ಹಾಗಾದರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು? ನಮ್ಮನೇಲಿ ಇರ್ತದೆ ಸಿಮೆಂಟ್ ತಿಕ್ಬೋದಲ್ಲ ಅಲ್ಲಿ? ನೋ, ಆ ಸಿಮೆಂಟ್ ತಿಕ್ಕಿದ್ರೆ ಹಲ್ಲು ಇಲ್ಲ, ನಿಮ್ಮ ದೌಡೆನೂ ಇಲ್ಲ. ಸೊ ಹಾಗಾಗಿ ಅಲ್ಲಿ ಯಾವ ಸಿಮೆಂಟನ್ನು ತುಂಬ್ತಾನಂದರೆ ದಟ್ ಈಸ್ ಗ್ಲಾಸ್ ಇನೋಮರ್ ಅಂತಕ್ಕಂಥ ಸಿಮೆಂಟನ್ನು ತುಂಬ್ತಾನೆ ಸ್ನೇಹಿತರೆ. ಹಾಗಾಗಿ ಸಾಮಾನ್ಯವಾಗಿ ಗ್ಲಾಸ್ ಇನೋಮರ್ ಎಂಬುದು ಕ್ವಶನ್ ಬರ್ಬೋದು. ಇದೊಂದು ಗಾಜಾಗಿದೆ, ಇದೊಂದು ಗಾಜಿನಂಥ ಕಾಗದವಾಗಿದೆ, ಇದೊಂದು ಗಾಜಿನಂಥ ಕರೆನ್ಸಿ ಆಗಿದೆ, ಇದೊಂದು ಹಲ್ಲಲ್ಲಿ ಇದೊಂದು ಸಿಮೆಂಟ್ ಆಗಿದೆ. ವಿಚ್ ಇಸ್ ರೈಟ್ ಆನ್ಸರ್? ಇದೊಂದು ಸಿಮೆಂಟ್. ಬಟ್ ದಿಸ್ ಸಿಮೆಂಟನ್ನು ಎಲ್ಲಿ ಬಳಸ್ತೀವಿ ಅಂದರೆ, ಸೊ ಸ್ನೇಹಿತರೆ, ನಾವು ಹಲ್ಲುಗಳಲ್ಲಿ ತುಂಬಿಸ್ಲಿಕ್ಕೆ ಬಳಸ್ತಕ್ಕಂಥ ಸಿಮೆಂಟಿಗೆ ಏನಂತ ಕರಿತೀವಿ, ನಾವು ಗ್ಲಾಸ್ ಇನೋಮರ್ ಸಿಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಿಮೆಂಟನ್ನು ನಾವು ತಯಾರಿಕೆಗೆ ಕಚ್ಚಾ ಸಾಮಗ್ರಿಗಳು ಹೇಗೆ, ಅವುಗಳನ್ನು ಬಳಸ್ಕೊಂಡು ನಾವು ಸಿಮೆಂಟನ್ನು ಹೇಗೆ ತಯಾರಿಸ್ತೀವಿ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸಿಮೆಂಟ್ ತಯಾರಿಕೆಯ ಕಚ್ಚಾ ಸಾಮಗ್ರಿಗಳನ್ನು ನಾನು ಕೊಟ್ಟಿದ್ದೀನಿ. ದಟ್ ಈಸ್ ಲೈಮ್ ಸ್ಟೋನ್. ಲೈಮ್ ಸ್ಟೋನ್ ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲು. ಕ್ಲೇ. ಕ್ಲೇ ಅಂದರೆ ದಟ್ ಇಸ್ ದ ನಿಮಗೆ ಕನ್ನಡದಲ್ಲಿ ಜೇಡಿ ಮಣ್ಣು. ಇದು ಸುಣ್ಣದ ಕಲ್ಲು. ಸುಣ್ಣದ ಕಲ್ಲು, ಇದು ಜೇಡಿ ಮಣ್ಣು. ಸೊ ದಿಸ್ ಇಸ್ ಜಿಪ್ಸಮ್. ಜಿಪ್ಸಮ್. ಸೊ ಸ್ನೇಹಿತರೆ, ಈ ಕ್ಲೇ ಜೇಡಿ ಮಣ್ಣು, ಸೊ ದಟ್ ಇಸ್ ಜೇಡಿ ಮಣ್ಣು, ಇದರ ಸೂತ್ರ ದಟ್ ಇಸ್ Al2SiO5, ದಟ್ ಇಸ್ ಅಲ್ಯೂಮಿನಿಯಂ ಸಿಲಿಕೇಟ್, ದಿಸ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸಣ್ಣ ಪ್ರಮಾಣದ ಜಿಪ್ಸಮ್ನ ಮಿಶ್ರಣವೇ ಸಿಮೆಂಟ್. ವಾಟ್ ಈಸ್ ಸಿಮೆಂಟಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್, ಅಲ್ಯೂಮಿನಿಯಂ ಸಿಲಿಕೇಟ್ ನೋಡಿ, ಈ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಎಲ್ಲಿ? ದಟ್ ಇಸ್ ಮಡಿಕೆಗಳನ್ನು ಮಾಡ್ತಾಯಿದ್ರು. ಸೊ ಈ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥದ್ದು ಎಲ್ಲಿ ಸಿಗತ್ತೆ? ಮಡಿಕೆ. ಮಡಿಕೆ ಅಂದರೆ ಸರ್ ಗೊತ್ತು ಸರ್, ಗಣಪತಿ ಮಾಡೋಕ್ಕೆ, ನೆಕ್ಸ್ಟ್ ಮಡಿಕೆ ಮಾಡೋಕ್ಕೆ ನಮ್ಮ ಊರಲ್ಲಿ ಕುಂಬಾರರು ಬಳಸ್ತಾರೆ. ಆ ಮಣ್ಣಿಗೆ ನಾವು ಜೇಡಿ ಮಣ್ಣು ಅಂತ ಕರಿತೀವಿ, ಅದನ್ನೇ ಇಂಗ್ಲೀಷಲ್ಲಿ ಕ್ಲೇ ಅಂತ ಕರಿತೀವಿ. ನಾವೇನು ದಡ್ರಲ್ಲ ಸಾ. ಎಸ್, ಕ್ಲೇ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಜೇಡಿ ಮಣ್ಣು. ಜೇಡಿ ಮಣ್ಣಿನಿಂದ ಕುಂಬಾರಿಕೆ ವಸ್ತುಗಳನ್ನು ತಯಾರಿಸ್ತಿದ್ವಿ. ಆ ಮಡಿಕೆಯಲ್ಲಿ ನಾವು ಅನ್ನ ಸಾಂಬಾರನ್ನು ಬೇಯಿಸ್ಕೊಂಡು ತಿಂತಾಯಿದ್ವಿ. ಯಾಕೆ ಅಂದರೆ ಆ ಮಡಿಕೆಯಲ್ಲಿ ಯಾವ ಕಂಟೆಂಟ್, ಆ ಮಡಿಕೆಯನ್ನು ಯಾವುದರಿಂದ ಮಾಡ್ತಿದ್ವಿ? ಜೇಡಿ ಮಣ್ಣು. ಆ ಮಡಿಕೆಯಲ್ಲಿ ಕಂಟೆಂಟ್ ಯಾವುದಿತ್ತು? ಅಲ್ಯೂಮಿನಿಯಂ. ಟೆಕ್ನಾಲಜಿ ಬರ್ತಾ 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 ಆ ಮಡಿಕೆಯಲ್ಲಿರೋ ಅಲ್ಯೂಮಿನಿಯಂ ಮಾತ್ರ ಉಳ್ಕೊಳ್ತು, ಮಣ್ಣಿನಂಶ ಹೋಯಿತು. ನಂತರ ಮನುಷ್ಯ ಪಾತ್ರೆಯನ್ನು ಅಡುಗೆ ಮಾಡಲಿಕ್ಕೆ ಯಾವುದ್ರದ್ದು ಪಡ್ಕೊಂಡಾದರೆ ದಟ್ ಇಸ್ ದ ಅಲ್ಯೂಮಿನಿಯಂ ಪಾತ್ರೆ. ಓಕೆ ಸ್ನೇಹಿತರೆ, ಇದರ ಎವಲ್ಯೂಷನ್ ಆಗಿರ್ತಕ್ಕಂಥದ್ದು. ಈಗ ಅಲ್ಯೂಮಿನಿಯಮೂ ಇಲ್ಲ, ಸ್ಟೈನ್ಲೆಸ್ ಸ್ಟೀಲ್. ಅವು ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಒಟ್ಟಾರೆಯಾಗಿ ಜೇಡಿ ಮಣ್ಣಿನಲ್ಲಿ ಯಾವ ಲೋಹದ ಅಂಶ ಜಾಸ್ತಿ ಇರುತ್ತೆ ಅಂದರೆ ಅಲ್ಯೂಮಿನಿಯಂ ನಿಮ್ಮ ಬ್ರೈನಲ್ಲಿ ಇರಲಿ. ಸುಣ್ಣದ ಕಲ್ಲಲ್ಲಿ ಯಾವ ಲೋಹದ ಅಂಶ ಜಾಸ್ತಿ ಇರುತ್ತೆ ಅಂದರೆ ದಟ್ ಇಸ್ ಕ್ಯಾಲ್ಸಿಯಂ ನಿಮ್ಮ ಬ್ರೈನಲ್ಲಿ ಇರಲಿ. ಈ ಸುಣ್ಣದ ಕಲ್ಲು ಅಲ್ಯೂಮಿನಿಯಂ ಎರಡನ್ನ ಮಿಕ್ಸ್ ಮಾಡೋದ್ರಿಂದ ಸೊ ಸಿಂಪಲ್
ಕ್ಯಾಲ್ಸಿಯಂ ಸಿಲಿಕೇಟ್, ಅಲ್ಯೂಮಿನಿಯಂ ಸಿಲಿಕೇಟ್, ಸಣ್ಣ ಪ್ರಮಾಣದ ಜಿಪ್ಸಮ್ನ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ, ಸಿಮೆಂಟ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಈಗ ಆಕ್ಟಿವಿಟಿ ನಿಮಗೆ ಕೊಟ್ಬಿಡ್ತೀನಿ ನಾನು. ಸಿಮೆಂಟನ್ನು ಹೇಗೆ ತಯಾರಿಸ್ತಾರೆ? ಎಸ್ ಸರ್, ಈ ಕಚ್ಚಾ ಸಾಮಗ್ರಿ ಇದೆಯಲ್ವಾ, ಇದ್ಮೇಲೆ ತಯಾರಿಸೋದೇನು ಸರ್? ಯಾರಾದರೂ ತಯಾರಿಸ್ಬೋದು. ಎಸ್, ನಾವೇ ತಯಾರಿಸ್ಬಿಡೋಣ. ಸೊ ಸ್ನೇಹಿತರೆ, ಲೈಮ್ ಸ್ಟೋನ್ ಮೀನ್ಸ್ ಸುಣ್ಣದ ಕಲ್ಲು. ಇದೊಂದು ಸುಣ್ಣದ ಕಲ್ಲಿನ ಬ್ಯೂಟಿಫುಲ್ ಗುಡ್ಡೆ. ಈ ಕಡೆ ದಟ್ ಈಸ್ ಜೇಡಿ ಮಣ್ಣಿನ ಗುಡ್ಡೆ ಸ್ನೇಹಿತರೆ. ಇದು ಸುಣ್ಣದ ಕಲ್ಲಿನ ಗುಡ್ಡೆ, ಈ ಕಡೆ ಜೇಡಿ ಮಣ್ಣಿನ ಗುಡ್ಡೆ. ಓಕೆ ಸ್ನೇಹಿತರೆ, 2 ಗಾಡಿ ತಗೊಂಡು ಒಂದು ಸುಣ್ಣದ ಕಲ್ಲಿನ ಗುಡ್ಡೆ ತಗೊಂಡಿದ್ದೀವಿ, ಇನ್ನೊಂದು ಜೇಡಿ ಮಣ್ಣಿನ ಗುಡ್ಡೆ ತಗೊಂಡಿದ್ದೀವಿ. ಈಗ ನಾನು ಹೇಳ್ತೀನಿ, 2 ಮಿಕ್ಸ್ ಮಾಡಿಬಿಡ್ರಲ್ಲ ಅಂತ. ಸೊ ಸ್ನೇಹಿತರೆ, ಈಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ 2 ಮಿಕ್ಸ್ ಮಾಡೋಣ ಸ್ನೇಹಿತರೆ. ಓಕೆ, 2 ಮಿಕ್ಸ್ ಮಾಡೋಣ. ಸೊ 2 ಮಿಕ್ಸ್ ಮಾಡಿ ಒಂದು ಗುಡ್ಡೆ ಮಾಡ್ತೀನಿ. ಈ ಥರ 2 ಸುಣ್ಣದ ಕಲ್ಲು ಜೇಡಿ ಮಣ್ಣನ್ನು 2 ಏನು ಮಾಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಸೊ ಮಿಕ್ಸ್ ಆಯಿತು. 2 ಸಿಮೆಂಟ್, 2 ಗುಡ್ಡೆಯನ್ನು ಮಿಕ್ಸ್ ಮಾಡಿದ್ದೀನಿ, ಸುಣ್ಣದ ಕಲ್ಲು ಜೇಡಿ ಮಣ್ಣು. ಓಕೆ, ಸೊ ಮಿಕ್ಸ್ ಆದ ನಂತರ ನಾನೇನು ಮಾಡ್ತೀನಿ ಅಂದರೆ, ಇದರಲ್ಲೊಂದು ಗುಂಡಿ ತೋಡ್ರಲ್ಲಿ ಅಂತ ಹೇಳ್ತೀನಿ. ಗುಂಡಿ 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 ತೋಡ್ತಾರೆ ಅವರು, ಗುಂಡಿ ತೋಡ್ತಾರೆ. ಗುಂಡಿ ತೋಡಿ ಈ ನಾವೇನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸವನ್ನು ಈ ಹುಡುಗಿಯರು ನೋಡ್ತಿರ್ತಾರಲ್ಲ, ಆ ಹುಡುಗಿಯರಿಗೆ ಆ ಗುಂಡಿಯಲ್ಲಿ ತಂದು ನೀರು ಹಾಕ್ರಿ ಅಂತ ನೀರು ಹಾಕ್ಸೋಣ ಸ್ನೇಹಿತರೆ. ನೀರು, ದಟ್ ಇಸ್ H2O. ನೀರು ಹಾಕಿ ಸಲ್ಕೆ ತಗೊಂಡು ಕಚ 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 ಅಂತ ಕೊಚ್ಚಿ 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 ಒಂದು ಕಡೆಯಿಂದ ಇಟ್ಕೋತಾ ಹೋಗೋಣ. ಆಮೇಲೆ ಸಿಟ್ಟು ಬಂತು ಅಂದರೆ ಎಲ್ಲರೂ ಅದ್ರ ಮೇಲೆ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ದಟ್ ಈಸ್ ವಿಠ್ಠಲ 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 ಪಾಂಡುರಂಗ ವಿಠ್ಠಲ ಅಂತ. ಸೊ ಆ ರಾಜ್ಕುಮಾರ್ ಹೇಗೆ ಮಣ್ಣನ್ನು ತುಳಿತಾನಲ್ಲ, ಹಾಗೆ ಇದನ್ನು ತುಳಿದು ಬಿಡೋಣ ಸ್ನೇಹಿತರೆ. ತುಳಿದಾಗ ನಮಗೊಂದು ಬ್ಯೂಟಿಫುಲ್ ಮಣ್ಣು ಬರುತ್ತೆ. ದಟ್ ಮಣ್ಣು ಇದೆಯಲ್ವ, ಅದನ್ನೇ ನಾವು ಲೋಕಲ್ ಭಾಷೆಯಲ್ಲಿ ಅಂತ ಕರಿತೀವಿ, ಕೆಸರು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಕೆಸರಲ್ಲಿ ಏನಿದೆ? ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಏನಿದೆ ಸರ್ ಏನಿದೆ ಸರ್? ಫಸ್ಟ್ ಗುಡ್ಡೆದು ದಟ್ ಇಸ್ ಜೇಡಿ ಮಣ್ಣಿದೆ ಸರ್, ಸುಣ್ಣದ ಕಲ್ಲಿದೆ ಸರ್. ನೆಕ್ಸ್ಟ್ ಸೆಕೆಂಡ್ ಗುಡ್ಡೆ ದಟ್ ಇಸ್ ಜೇಡಿ ಮಣ್ಣಿದೆ ಸರ್. ಪಾಪ ಹುಡುಗಿಯರು ಹಾಕಿರ್ತಕ್ಕಂಥ ನೀರಿದೆ ಸರ್. ಹಾಗಾದರೆ ನೀರು, ಜೇಡಿ ಮಣ್ಣು, ಸುಣ್ಣದ ಕಲ್ಲು, ಇವು 3ನ ಮಿಶ್ರಣದಿಂದ ಬಂದಿರೋದೇ ಕೆಸರು ಸ್ನೇಹಿತರೆ. ಈ ಕೆಸರನ್ನೇ ನಮ್ಮ ಸಿಮೆಂಟ್ ತಯಾರಿಕೆಯಲ್ಲಿ ನಾವು ಏನಂತ ಕರಿತೀವಿ ಅಂದರೆ ದಟ್ ಈಸ್ ಸ್ಲರಿ ಅಂತ ಕರಿತೀವಿ ಸ್ನೇಹಿತರೆ. ಸ್ಲರಿ ಎಕ್ಸಾಂಪಲ್ ಬರ್ಬೋದು. ಹಾಗೆ ನಾವು ಸಿಮೆಂಟನ್ನು ತಯಾರಿಕೆ ಮಾಡಬೇಕಾದ್ರೆ ಸ್ಲರಿ ಎಂದರೆ ಜೇಡಿ ಮಣ್ಣು ಸುಣ್ಣದ ಕಲ್ಲಿನ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ, ಸ್ಲರಿ ಅಂತ ಕರಿತೀವಿ ಸ್ನೇಹಿತರೆ. ಎಸ್, ಈಗ ಇದೇನು ಕೆಸರು ಅಂತ ಹೇಳಿದ್ವಿ, ಇದನ್ನು ನಮ್ಮ ಸಿಮೆಂಟ್ ಭಾಷೆಯಲ್ಲಿ ಸ್ಲರಿ ಅಂತ ಅಂದ್ಕೊಂಡ್ವಿ. ಎಲ್ಲ ಹುಡುಗಿಯರನ್ನು ಈ ಸ್ಲರಿಯ ಸುತ್ತ ಕೂರಿಸಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಲಿಕ್ಕೆ ಹಚ್ಚೋಣ. ಓಕೆ ನೋಡಿ, ಎಲ್ಲ ಹುಡುಗಿಯರು ಇಲ್ಲಿ ಈ ಕೆಸರು ಸ್ಲರಿ ಅಂತಕ್ಕಂಥ ಉಂಡೆಗಳನ್ನು ಏನು ಮಾಡ್ತಾರೆ, ಮಾಡಿ 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 ಇಡ್ತಿದ್ದಾರೆ. ಬೋಯ್ಕೋತಿದ್ದಾರೆ ಶಂಕರ್ ಸರ್, ಇವತ್ತು ನಾನು ಕ್ಲಾಸಿಗೆ ಬರಬಾರ್ದಾಗಿತ್ತು, ಏನು ಕೆಲಸಕ್ಕೆ ಹಚ್ಚಿಬಿಟ್ರಲ್ಲ ಅಂತ. ನೋಡಿ, ಸ್ಲರಿ ಉಂಡೆಗಳು ರೆಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಸ್ಲರಿ ಉಂಡೆಗಳು ರೆಡಿ ಆದಮೇಲೆ ಅದರಲ್ಲೂ ಕೂಡ ಕೆಲವು ಮೈಗಳ ಹುಡುಗಿಯರು ಇರ್ತಾರೆ. ಅವರಿಗೆ ನಾವು ಸೆಲೆಕ್ಟ್ ಮಾಡಿ ಈಗ ಹೇಳೋಣ ಅವರಿಗೆ, ಬರ್ರಿ ಇಲ್ಲಿ ನೀವೆಲ್ಲರೂ ಕೂಡ ಈ ಉಂಡೆಯನ್ನು ಎತ್ಕೊಂಡು ತಿನ್ನಬೇಡ್ರಿ, ಈ ಮಿಷನ್ ಇದೆಯಲ್ವಾ, ಈ ಮಿಷನ್ನ ಮೇಲ್ಗಡೆಯಿಂದ ಹಾಕ್ರಿ ಅಂತ. ಓಕೆ ಸ್ನೇಹಿತರೆ, ಸ್ಲರ್ರಿ ರೆಡಿ ಆಯಿತು. ಈ ಸ್ಲರ್ರಿ ಉಂಡೆಗಳನ್ನು ಒಂದೊಂದೇ ಉಂಡೆಗಳನ್ನು ಕೆಲವೊಂದು ಹುಡುಗಿಯರು ಏನು ಮಾಡ್ತಾರೆ, ಈಗ ತಗೊಂಬಂದು ಈ ಒಂದು ಕುಲುಮೆಯಲ್ಲಿ ಹಾಕ್ತಾರೆ. ದಟ್ ಈಸ್ ದ ಸ್ಲರ್ರಿ ಉಂಡೆಗಳು. ಸ್ಲರ್ರಿ ಉಂಡೆಗಳೆಲ್ಲವೂ ಹಸಿ ಉಂಡೆಗಳು. ಸೊ ಸ್ನೇಹಿತರೆ, ಮೇಲ್ಗಡೆಯಿಂದ ಸ್ಲರ್ರಿ ಉಂಡೆಗಳನ್ನು ಹಾಕ್ತಾರೆ. ಇಲ್ಲಿ ನಮ್ಮಲ್ಲಿ ನಾನು ಓಡ್ ಹೋಗಿ ಈ ಕಡೆಯಿಂದ ಬಿಸಿ ಗಾಳಿಯನ್ನು ಹಾಯಿಸ್ತೀನಿ. ದಟ್ ಈಸ್ ಹಾಟ್ ಏರ್, ಬಿಸಿ ಗಾಳಿ. ಎಷ್ಟು ಅಂದರೆ 1873 ಕೆಲ್ವಿನ್ ತಾಪ. 1873 ಕೆಲ್ವಿನ್ ತಾಪದ ಬಿಸಿ ಗಾಳಿಯನ್ನು ನಾನು ಹಸಿ ಉಂಡೆ ಇದೆಯಲ್ವಾ, ಇದಕ್ಕೆ ವಿರುದ್ಧವಾಗಿ ಬಿಸಿ ಗಾಳಿಯನ್ನು ಹಾಯಿಸ್ತೀನಿ ಸ್ನೇಹಿತರೆ. ನೋಡಿ, ಆ ಹಸಿ ಉಂಡೆನೆಲ್ಲಾರ ನಾವು ಬೆಂಕಿಯಲ್ಲಿ ಸುಟ್ಬಿಟ್ಟಿದ್ರೆ ಸಿಮೆಂಟ್ ಯಾವ ಕಲರ್ ಬರೋದು? ರೆಡ್ ಕಲರಿಗೆ ಬರೋದು. ಇಲ್ಲಿ ಬೆಂಕಿಯನ್ನು ನಾವು ಉಷ್ಣದ ಆಕಾರವಾಗಿ ಕಳಿಸಲ್ಲ, ಗಾಳಿಯನ್ನು ಉಷ್ಣದ ಆಕಾರವಾಗಿ ಕಳಿಸ್ತೀವಿ. ಗಾಳಿಯಲ್ಲಿ ಎಷ್ಟು ಉಷ್ಣ ಇರುತ್ತೆ ಅಂದರೆ 1873 ಕೆಲ್ವಿನ್ ತಾಪದ ಬಿಸಿ ಗಾಳಿಯನ್ನು ಹಾಯಿಸ್ತೀವಿ. ಈ ಕಡೆಯಿಂದ ಹಸಿ ಉಂಡೆ ಬರ್ತಾ ಇದೆ, ಈ ಕಡೆಯಿಂದ ಬಿಸಿ ಗಾಳಿ ಹೋಗ್ತಾ ಇದೆ. ಸೊ ಸ್ನೇಹಿತರೆ, ಹಸಿ ಉಂಡೆ ಬಿಸಿ ಗಾಳಿ ಎಲ್ಲಿ ಬರುತ್ತೆ? ಇದೊಂದು ಕುಲುಮೆಯಲ್ಲಿ ಬರುತ್ತೆ, ಇದೊಂದು ಕ್ಲೇನಲ್ಲಿ ಬರುತ್ತೆ. ಈ ಕುಲುಮೆಗೆ ನಾವು ಉರುಳು ಕುಲುಮೆ ಅಂತ ಕರಿತೀವಿ ಸ್ನೇಹಿತರೆ. ಇದೇ ಒಂದು ಕ್ವಶನ್, ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಕುಲುಮೆ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಉರುಳು ಕುಲುಮೆ. ಉರುಳು ಇಂಗ್ಲೀಷ್ನಲ್ಲಿ ದಟ್ ಇಸ್ ರೊಟೇಟರಿ
ಕ್ಲೈನ್ ಅಂತ ಕರಿತೀವಿ. ಯಾಕೆ ರೊಟೇಟರಿ ಕ್ಲೈನನ್ನು ಬಳಸಿದ ಅಂದರೆ ಹಸಿ ಉಂಡೆ ಈ ಕುಲುಮೆಯಲ್ಲಿ ಬಂದು ಪಚಕ್ಕಂತ ಒಂದು ಕಡೆ ಕೂತ್ಕೊಬಿಡ್ತು ಅಂತ ಅನ್ಕೋ. ಸೊ ಗಾಳಿ ಬರುತ್ತೆ, ಇದ್ರ ಮ್ಯಾಲ ಸೋಗ್ಬಿಡತ್ತೆ, ಈ ಕಡೆ ಸೈಡ್ ಹೋಗಲ್ಲ. ಅದಕ್ಕೆ ಈ ಕಡೆನೂ ಡ್ರೈ ಆಗಬೇಕಲ್ವಾ, ಅದಕ್ಕೆ ಕುಲುಮೆ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಕುಲುಮೆ ಏನಾಗ್ತಾ ಇರುತ್ತೆ, ರೊಟೇಷನ್ ಆಗ್ತಾ ಇರುತ್ತೆ. ಅವಾಗ ಆ ಕಡೆ ಈ ಕಡೆ ಸ್ಲರಿ ಹೋಗ್ತಾ ಇರುತ್ತೆ. ಆ ಸ್ಲರಿಯಲ್ಲಿ ಇರ್ತಕ್ಕಂಥ ನೀರನ್ನು ಈ ಬಿಸಿ ಗಾಳಿ ಕಿತ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆ ಹಸಿ ಉಂಡೆಗಳು ಕೆಳಗಡೆ ಬಂದು ಢಣ್ 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 ಅಂತ ದಟ್ ಇಸ್ ಒಣಗಿದ ಉಂಡೆಗಳಾಗಿ ಬೀಳುತ್ತೆ. ಈ ಒಣಗಿದ ಉಂಡೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ಕ್ಲಿಂಕರ್ ಅಂತ ಕರಿತೀವಿ. 1873 ಕೆಲ್ವಿನ್ ತಾಪದ ಬಿಸಿ ಗಾಳಿಯನ್ನು ಹಾಯಿಸಿ ಆ ಹಸಿ ಸ್ಲರಿ ಉಂಡೆ, ಆ ಹಸಿ ಉಂಡೆಯಲ್ಲಿರ್ತಕ್ಕಂಥ ನೀರನ್ನು ಹೊರಗಡೆ ಕಳಿಸಿ ಡ್ರೈ ಬಾಲ್ ಒಣಗಿದ ಉಂಡೆಗಳನ್ನು ಪಡ್ಕೋತೀವಿ. ಆ ಒಣಗಿದ ಉಂಡೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕ್ಲಿಂಕರ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ಆ ಹಸಿ ಉಂಡೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂದರೆ ನಮ್ಮ ಸುಣ್ಣದ ಕಲ್ಲು, ಜೇಡಿಮಣ್ಣು ರಾಸಾಯನಿಕವಾಗಿ ಸೇರಿ ಒಣಗಿದ ಉಂಡೆಗಳಾಗಿ ಬೀಳ್ತಾ ಇದೆ. ಆ ಒಣಗಿದ ಉಂಡೆಗಳಲ್ಲಿ ಅವು ರಾಸಾಯನಿಕವಾಗಿ ಸೇರಿ ಏನಾಗಿದೆ ಅಂದರೆ ದಟ್ ಇಸ್ ಸಿಮೆಂಟ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಿಮೆಂಟ್ ಯಾವ ರೂಪದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅಥವಾ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗುತ್ತೆ ಅಂದರೆ ದಟ್ ಇಸ್ ಕ್ಲಿಂಕರ್ ರೂಪದಲ್ಲಿ ಆಗುತ್ತೆ. ಹಾಗಾದರೆ ಕ್ಲಿಂಕರ್ ರೂಪ ದಟ್ ಇಸ್ ಉಂಡೆಗಳ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ. ಈ ಉಂಡೆಗಳ ರೂಪದಲ್ಲಿ ಇರತಕ್ಕಂತಹ ಈ ಕ್ಲಿಂಕರನ್ನು, ಉಂಡೆಗಳ ರೂಪದಲ್ಲಿ ಇರತಕ್ಕಂತಹ ಸ್ನೇಹಿತರೆ ಈ ಕ್ಲಿಂಕರನ್ನು ಮತ್ತೇನು ಸೋಮಾರಿ ಹುಡುಗಿಯರು ಇರ್ತಾರೆ, ಹುಡುಗರು ಇರ್ತಾರೆ, ಅವರನ್ನು ಕರೆಸಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡೋಕ್ಕೆ ಹೇಳ್ತೀನಿ, ಪೌಡ್ರ್ ಮಾಡಿರಲಿ ಅಂತ. ಅವರೆಲ್ಲ ಹೊಡೆದು ಏನು ಮಾಡ್ತಾರೆ, ಕ್ಲಿಂಕರನ್ನು ಪೌಡ್ರ್ ಮಾಡ್ತಾರೆ ಸ್ನೇಹಿತರೆ, ಪೌಡ್ರ್. ಸೊ ಸ್ನೇಹಿತರೆ ಪೌಡ್ರ್ ಮಾಡಿದ್ಮೇಲೆ ಈ ಪೌಡ್ರ್ ಇದೆಯಲ್ವಾ, ದಿಸ್ ಈಸ್ ಸಿಮೆಂಟ್. ಈ ಸಿಮೆಂಟ್ ವಾತಾವರಣದಲ್ಲಿರ್ತಕ್ಕಂತಹ ತೇವಾಂಶವನ್ನು ಹೀರ್ಕೊಂಡು ಎಲ್ಲಿ ಸೆಟ್ಟಾಗಿ ಹೋಗ್ಬಿಡುತ್ತೋ, ಗಟ್ಟಿಯಾಗಿ ಹೋಗ್ಬಿಡುತ್ತೋ ಅಂತ, ಸಿಮೆಂಟ್ ಗಟ್ಟಿ ಆಗಬಾರ್ದು ಅಂತ ನಾವು ಈ ಕ್ಲಿಂಕರನ್ನು ಏನು ಸಿಮೆಂಟ್ ಪೌಡ್ರಾಗಿ ಮಾಡ್ಕೊಂಡ್ವಿ, ಈ ಪೌಡ್ರಲ್ಲಿ ಒಂದು ರಾಸಾಯನಿಕವನ್ನು ಮಿಕ್ಸ್ ಮಾಡ್ತೀವಿ. ದಟ್ ರಾಸಾಯನಿಕ ಈಸ್ ಜಿಪ್ಸಮ್. ದಟ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್. ಸರಿನಾ ಸಾರ್? ಮತ್ತೊಂದಿದೆ, ದಟ್ ಇಸ್ H2O, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್. ನೆನಪಿರ್ಬೇಕು, UPSC KPSCಯಲ್ಲಿ ಕ್ಯಾಲ್ಸಿಯಂ ಸಲ್ಫೇಟು ಆಪ್ಷನ್ಸ್ ಇರುತ್ತೆ, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟು ಆಪ್ಷನ್ಸ್ ಇರುತ್ತೆ. ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಸ್ನೇಹಿತರೆ ಇದೇನು ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಇದೆಯಲ್ವಾ, ಇದನ್ನು ನಾವೇನಂತ ಕರಿತೀವಿ, ಜಿಪ್ಸಮ್ ಅಂತ ಕರಿತೀವಿ ಸ್ನೇಹಿತರೆ. ಈ ಜಿಪ್ಸಮನ್ನು 473 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ನೀರಿನ ಅಂಶ ಏನಾಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ದಟ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್. ಅಲ್ಲಿ 2 H2O ಇದೆ, ಇಲ್ಲಿ ½ H2O. ಸೊ ಸಿಂಪಲ್, ಇಲ್ಲಿ ನೀರು ಚೆನ್ನಾಗಿದೆ, ದಟ್ ಇಸ್ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್. ಇಲ್ಲಿ ನೀರು ಕಡಿಮೆ ಇದೆ, ದಟ್ ಇಸ್ ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರಿತೀವಿ. ಈ ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟನ್ನೇ ನಾವೇನಂತ ಕರಿತೀವಿ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲಿ ಬಳಸ್ತೀವಿ? ಸೊ ಸ್ನೇಹಿತರೆ ನಾವೆಲ್ಲರ ಕೈ ಮುರ್ಕೊಂಡ್ರೆ ಆ ಮುರ್ಕೊಂಡಿರ್ತಕ್ಕಂಥ ಕೈಯನ್ನು ಬ್ಯಾಂಡೇಜ್ ಹಾಕಲಿಕ್ಕೆ ಬಳಸ್ತೀವಲ್ವ, ದಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಷ್ಟೇ ಅಲ್ಲ, ಮನೆಯಲ್ಲಿ ಡೆಕೋರೇಷನ್ಸ್ ಅಲಂಕಾರಕ್ಕಾಗಿ ಬಳಸ್ತೀವಿ. ಆಟಿಕೆಗಳ ತಯಾರಿಕೆಯಲ್ಲಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತೀವಿ ಸ್ನೇಹಿತರೆ. ಎಕ್ಸ್ಟ್ರಾ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ಓಕೆ, ಈಗ ಈ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಅಂದರೆ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟನ್ನು ಏನು ಮಾಡ್ತೀವಿ, ಈ ನಮ್ಮ ಕ್ಲಿಂಕರನ್ನು ಗ್ರೈಂಡ್ ಮಾಡಿದಾಗ ಬರ್ತಕ್ಕಂಥ ಪೌಡ್ರ್ ಸಿಮೆಂಟ್ ಇದೆಯಲ್ವಾ, ಸಿಮೆಂಟಲ್ಲಿ ಈ ಜಿಪ್ಸಮನ್ನು ಹಾಕ್ತೀವಿ. ಎಷ್ಟು ಹಾಕ್ತೀವಿ? 3% ಜಿಪ್ಸಮನ್ನು ಹಾಕ್ತೀವಿ ಸ್ನೇಹಿತರೆ. ಯಾಕೆ ಜಿಪ್ಸಮನ್ನು ಹಾಕ್ತೀವಿ ಅಂದರೆ ಸಿಮೆಂಟ್ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಂಡು ಗಡಸಾಗಬಾರದು. ಹಾಗಾದರೆ ಸಿಮೆಂಟ್ ಗಡಸಾಗುವ ದರವನ್ನು ನಿಯಂತ್ರಿಸಲು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ವಸ್ತು ಯಾವುದು ಅಂದರೆ ದಟ್ ಇಸ್ ದ ಜಿಪ್ಸಮ್. ಆಶಾ ಎಂಬ ಹುಡುಗಿಯು ತನ್ನ ಸಿಮೆಂಟನ್ನು ಬಳಸುವ ಗ್ರಾಹಕರು ಚೆನ್ನಾಗಿರಲಿ ಎಂದು ಸಿಮೆಂಟ್ ತಯಾರಿಕೆಯ ಸಂದರ್ಭದಲ್ಲಿ 3% ಜಿಪ್ಸಮನ್ನು ಬಳಸುವ ಬದಲು 10% ಜಿಪ್ಸಮನ್ನು ಬಳಸುವಳು. ಹಾಗಾದರೆ ಅವಳ ಸಿಮೆಂಟ್ ಅತಿ ಹೆಚ್ಚು ಶಕ್ತಿಯುತವಾಗಿ ವಸ್ತುಗಳನ್ನು ಬಂಧಿಸುತ್ತೆ. ಅವಳ ಸಿಮೆಂಟ್ ಸ್ಥಿರವಾಗಿ ಇರುತ್ತದೆ. ಅವಳ ಸಿಮೆಂಟ್ ಸರಿಯಾಗಿ ವಸ್ತುಗಳನ್ನು ಬಂಧಿಸ್ತಾ ಇಲ್ಲ. ಎಸ್ ಸ್ನೇಹಿತರೆ, ಅವಳು 3% ಜಿಪ್ಸಮನ್ನು ಹಾಕಿದ್ದಾಳೆ. ಅದು
ಅಲ್ಲಿನ ವಾತಾವರಣಕ್ಕೆ ಸಾಕಾಗಿತ್ತು. 10% ಜಿಪ್ಸಮ್ ಹಾಕಿದಾಳೆ ಅಂದಮೇಲೆ ಆ ಸಿಮೆಂಟ್ ಯಾವುದೇ ಕಾರಣಕ್ಕೂ ಏನಾಗ್ತಾ ಇಲ್ಲ, ದಟ್ ಇಸ್ ಗಡ್ಸ್ ಆಗ್ತಾ ಇಲ್ಲ, ಮೀನ್ಸ್ ಗಟ್ಟಿ ಆಗ್ತಾ ಇಲ್ಲ. ಅವಳು ಎಡವಟ್ಟನ್ನು ಮಾಡ್ಕೊಂಡಿದ್ದಾಳೆ. ಹಾಗಾದರೆ ಇಲ್ಲಿ ಜಿಪ್ಸಮ್ನ ಪ್ರಮಾಣ ಜಾಸ್ತಿ ಆದ ಹಾಗೆ ಸಿಮೆಂಟ್ ಗಡಸಾಗುವ ದರ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಜಿಪ್ಸಮ್ನ ಪ್ರಮಾಣ ಕಡಿಮೆ ಆದ ಹಾಗೆ ಸಿಮೆಂಟ್ ಗಡಸಾಗುವ ದರ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ಅಪ್ಡೇಟ್ ಕ್ವಶನ್ಸ್ ಬರ್ಬೋದು. ಒಟ್ಟಾರೆಯಾಗಿ 3% ನಾವು ಆ ಕಿಂಕ್ಲರನ್ನು ಪೌಡರ್ ಮಾಡಿ 3% ಜಿಪ್ಸಮನ್ನು ಹಾಕಿ ಬ್ಯೂಟಿಫುಲ್ಲಾಗಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಢಗ್ ಅಂತ ಅಲ್ಟ್ರಾಟೆಕ್, ಶ್ರೀ, ಅಂಬುಜಾ, ACC ಸಿಮೆಂಟ್ ಅಂತ ಬ್ರ್ಯಾಂಡೆಡ್ ನೇಮನ್ನು ಕೊಟ್ಟು ನಾವೇನು ಮಾಡ್ತೀವಿ ಅಂದರೆ ಮಾರ್ಕೆಟಿಗೆ ಬಿಡ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಮಾರ್ಕೆಟಿಗೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಸಿಮೆಂಟನ್ನು ಬಳಸ್ಕೊಂಡು ಏನು ಮಾಡ್ತೀವಿ ಅಂದರೆ ದಟ್ ಇಸ್ ಕಾಂಕ್ರೀಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಕೇಳಿಬಿಡ್ಬೋದು, ಕಾಂಕ್ರೀಟ್ ಅಂದರೆ ಏನು? ಸೊ ಸ್ನೇಹಿತರೆ, ಕಾಂಕ್ರೀಟ್ ಅಂದರೆ ಏನಿಲ್ಲ, ಸಿಮೆಂಟ್, ನೆಕ್ಸ್ಟ್ ಮರಳು, ನೆಕ್ಸ್ಟ್ ದಟ್ ಇಸ್ ಜಲ್ಲಿ ಕಲ್ಲು, ದಟ್ ಇಸ್ ಮರಳು ನೆಕ್ಸ್ಟ್ ಸಿಮೆಂಟ್. ಹಾಗಾದರೆ ಸಿಮೆಂಟ್, ಮರಳು, ಜಲ್ಲಿ ಕಲ್ಲು ಇದೆಯಲ್ವಾ, ಇದರ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ, ಕಾಂಕ್ರೀಟ್. ಹಾಗಾದರೆ ಮಿಕ್ಸ್ ಮಾಡಿದ ತಕ್ಷಣವೇ ಕಾಂಕ್ರೀಟ್ ಅನ್ನಲ್ಲ, ಅದಕ್ಕೊಂದು ಅನುಪಾತ ಇದೆ. ಆ ಅನುಪಾತ ಯಾವುದಪ್ಪ ಅಂದರೆ ದಟ್ ಈಸ್ 1 ಬಾಂಡ್ಲಿ ಸಿಮೆಂಟ್, 2 ಬಾಂಡ್ಲಿ ಮರಳು, ನೆಕ್ಸ್ಟ್ 4 ಬಾಂಡ್ಲಿ ದಟ್ ಇಸ್ ಜಲ್ಲಿ ಕಲ್ಲನ್ನು ಮಿಕ್ಸ್ ಮಾಡಿದಾಗ, ನೀರು ಮಿಕ್ಸ್ ಮಾಡಿದಾಗ ಬರ್ತಕ್ಕಂಥ ವಸ್ತು ಇದೆಯಲ್ವಾ, ಇಲ್ಲಿ ನೋಡ್ತಾ ಇದ್ದೀರಿ, ದಿಸ್ ಈಸ್ ಕಾಂಕ್ರೀಟ್. ಸೊ ಸ್ನೇಹಿತರೆ, ಈ ಕಾಂಕ್ರೀಟ್ನೇ ನಾವು ಎಲ್ಲಾದರೂ ರೋಡ್ ಮಾಡಲಿಕ್ಕೆ ಬಳಸಿದಾಗ ಸ್ವಲ್ಪ ಪ್ರಾಪರ್ಷನ್ ಚೇಂಜ್ ಆಗುತ್ತೆ. 1 ಬಾಂಡ್ಲಿ ಸಿಮೆಂಟ್, 4 ಬಾಂಡ್ಲಿ ಮರಳು, ನೆಕ್ಸ್ಟ್ 6 ಬಾಂಡ್ಲಿ, 4 ಬಾಂಡ್ಲಿ ಮರಳು. ಸೊ ಸ್ನೇಹಿತರೆ, 3 ಬಾಂಡ್ಲಿ ಮರಳು, ನೆಕ್ಸ್ಟ್ 6 ಬಾಂಡ್ಲಿ ಇದೆಯಲ್ವಾ, ದಟ್ ಈಸ್ ಜಲ್ಲಿ ಕಲ್ಲು. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ನಾವು ರೋಡಲ್ಲಿ ಅಥವಾ ರೋಡನ್ನು ಕಟ್ಟಲಿಕ್ಕೆ ಬಳಸ್ತಕ್ಕಂತಹ ಕಾಂಕ್ರೀಟ್ನ ಪ್ರಾಪರ್ಷನ್ಸ್ ಅನುಪಾತ ಎಷ್ಟಿರುತ್ತೆ ಅಂದರೆ 1 ಬಾಂಡ್ಲಿ ಸಿಮೆಂಟ್ಗೆ ದಟ್ ಇಸ್ 3 ಬಾಂಡ್ಲಿ ಮರಳಿರುತ್ತೆ, ದಟ್ ಇಸ್ 6 ಬಾಂಡ್ಲಿ ಜಲ್ಲಿ ಕಲ್ಲಿರುತ್ತೆ. ಸೊ ಇದು ಕಾಂಕ್ರೀಟ್ ಅಂದರೆ ಗೊತ್ತಿರಲಿಲ್ಲ ನಿಮಗೆ, ಕಾಂಕ್ರೀಟ್ನ ಅನುಪಾತ. ಸೊ ಸ್ನೇಹಿತರೆ, ಎಕ್ಸಾಮ್ ಹಾಲಲ್ಲಿ ಏನು ಮಾಡಿಬಿಡ್ತಾನೆ ಅಂದರೆ ಕಾಂಕ್ರೀಟ್ನ ಅನುಪಾತ ತಾವು ಬ್ಯೂಟಿಫುಲ್ಲಾಗಿ 1:2:4 ಅಂತ ಓದ್ಕೊಂಡಿರ್ತೀರಿ. ಅವನು ಏನು ಮಾಡಿಬಿಡ್ತಾನೆ ಅಂದರೆ ಈ ಕೆಳಗಿನವುಗಳಲ್ಲಿ ಕಾಂಕ್ರೀಟ್ನ ಅನುಪಾತ ಅಂತ ಕೇಳಬೇಕಾದ್ರೆ, ಸೊ ಈ ಕೆಳಗಿನವುಗಳಲ್ಲಿ ಮರಳು, ಸಿಮೆಂಟ್ ಆ್ಯಂಡ್ ಜಲ್ಲಿ ಬಳಸಿ ಕಾಂಕ್ರೀಟನ್ನು ತಯಾರಿಸುವರು, ಅದರ ಅನುಪಾತ ಅಂತ ಕೇಳ್ತಾನೆ. ಅವಾಗ ನಿಮಗೆ ಆಪ್ಷನ್ 1:2:4 ಇರುತ್ತೆ. ಹಾಕಿದರೆ ಚೆಂಬು ಸ್ನೇಹಿತರೆ. ಯಾಕಂದರೆ ಫಸ್ಟ್ ಕೇಳಿರ್ತಕ್ಕಂಥದ್ದು ಮರಳು, ಹಾಗಾಗಿ ಮರಳು 2, ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಸಿಮೆಂಟು ದಟ್ ಈಸ್ 1, ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಜಲ್ಲಿ ದಟ್ ಈಸ್ 4, ದಟ್ ಈಸ್ 2:1:4. ಓಕೆ, ಅಲ್ಲಿ ಕ್ಲಿಯರ್ ಇರಲಿ ನಿಮಗೆ. ಸಿಮೆಂಟ್ ಫಸ್ಟ್ ಕೇಳಿದಾನೋ, ಮರಳು ಫಸ್ಟ್ ಕೇಳಿದಾನೋ, ಏನು ಜಲ್ಲಿ ಫಸ್ಟ್ ಕೇಳಿದಾನೋ ಅದನ್ನು ನೋಡಿ ಅದರ ಅನುಪಾತವನ್ನು ಡಿಸೈಡ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸೆಟ್ಟಿಂಗ್, ಗಟ್ಟೀಕರಣ ಏನು? ಸೊ ಸ್ನೇಹಿತರೆ, ಈ ಸಿಮೆಂಟ್ಗೆ ನೀರನ್ನು ಹಾಕಿ ಗಟ್ಟಿ ರಾಶಿ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಿ ನಾವು, ಸೆಟ್ಟಿಂಗ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಸೆಟ್ಟಿಂಗ್ ಸಿಮೆಂಟ್ ಇದೆಯಲ್ವಾ, ಈ ಸಿಮೆಂಟ್ಗೆ ನೀರನ್ನು ಹಾಕಿ ಗಟ್ಟಿ ಮಾಡ್ತಕ್ಕಂಥದ್ದೇ ದಟ್ ಇಸ್ ಗಟ್ಟೀಕರಣ ಆರ್ ಸೆಟ್ಟಿಂಗ್ಸ್. ಹಾಗಾದರೆ ಸಿಮೆಂಟ್ಗೆ ನೀರನ್ನು ಹಾಕಿ 24 ಗಂಟೆಯ ಒಳಗಡೆ ನಡೀತಕ್ಕಂತಹ ಸೆಟ್ಟಿಂಗ್ ಇದೆಯಲ್ವಾ, ಇದಕ್ಕೆ ದಟ್ ಇಸ್ ಮೊದಲ ಆರ್ ಪ್ರಾಥಮಿಕ ಹಂತದ ಗಟ್ಟೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಟ್ ಇಸ್ ಪ್ರಾಥಮಿಕ ಹಂತದ ಗಟ್ಟೀಕರಣ ಅಂತ ಕರಿತೀವಿ. ಸೊ 24 ಗಂಟೆ ನೋಡಿರ್ಬೋದು ನಾವು ಮನೆಯಲ್ಲೆಲ್ಲ ಈ ಫ್ಲೋರ್ಗಳನ್ನು, ಸಿಮೆಂಟ್ ಫ್ಲೋರ್ಗಳನ್ನು ಮಾಡಬೇಕಾದ್ರೆ ಫಸ್ಟ್ ಸಿಮೆಂಟ್ ಮಾಡಿದಾಗ ಹೇಳ್ತಾರೆ ಅವರು, ನಾಳೆವರೆಗೂ ಇಲ್ಲಿ ಯಾರೂ ಹೋಗಬೇಡ್ರಿ ಅಂತ ಹೇಳ್ತಾರೆ. ಎಸ್, ನಾಳೆವರೆಗೂ ಯಾರೂ ಹೋಗಬೇಡ್ರಿ. ಆವಾಗ ಕಂಪ್ಲೀಟ್ ಏನಾಗುತ್ತೆ, ಅದು ಸೆಟ್ ಆಗಿಬಿಡುತ್ತೆ. ಆಮೇಲೆ 24 ಗಂಟೆ ಆದಮೇಲೆ ನಾವೇನು ಮಾಡ್ತೀವಿ, ಇದ್ರ ಮೇಲೆ ನೀರು ಕಟ್ತಾ ಇರ್ತೀವಿ, ದಟ್ ಇಸ್ ದ್ವಿತೀಯ ಹಂತದ ಗಟ್ಟೀಕರಣ. 24 ಗಂಟೆಯ ನಂತರ 2 ವಾರಗಳವರೆಗೂ ನಡೀತಕ್ಕಂಥ ಗಟ್ಟೀಕರಣ ಇದೆಯಲ್ವಾ, ದಟ್ ಇಸ್ ಸೆಕೆಂಡರಿ ಸ್ಟೇಜ್ ಆಫ್, 2ನೇ ಹಂತದ ಗಟ್ಟೀಕರಣ. ಇದು ಮೊದಲನೇ ಹಂತದ ಗಟ್ಟೀಕರಣ, ಎರಡನೇ ಕೇಳ್ಬೋದು. ಮೊದಲನೇ ಹಂತದ ಗಟ್ಟೀಕರಣ ಸಿಮೆಂಟ್ಗೆ ನೀರು ಹಾಕಿ ಎಷ್ಟು ಕಾಲ, 2ನೇ ಹಂತದ ಗಟ್ಟೀಕರಣ ಸಿಮೆಂಟ್ಗೆ ನೀರು ಹಾಕಿದ ನಂತರ ಎಷ್ಟು ಕಾಲ. ಓಕೆ, ಸೊ ಸ್ನೇಹಿತರೆ, ಇಲ್ಲಿ 2 ವಾರ ಆದ ನಂತರವೂ ಕೆಲವರು ಆ ಮನೆ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆ ಸಿಮೆಂಟ್ಗೆ, ಆ ಕಾಂಕ್ರೀಟ್ಗೆ ಸತತವಾಗಿ ನೀರನ್ನು ಉಣಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಕ್ಯೂರಿಂಗ್ ಅಂತ ಕರಿತೀವಿ. ಕ್ಯೂರಿಂಗನ್ನು ಕನ್ನಡದಲ್ಲಿ ಆ ಹೆಸರು ಹೇಳಿಬಿಡುತ್ತೆ, ಜಲ ಸತ್ಕಾರ. ಸತ್ಕಾರ ಅಂದರೆ ಬ್ಯಾಡ ಅಂದರೆ ತಿನ್ನೋ ಅಂತ ತಿನ್ನಿಸ್ತಾರಲ್ಲ, ದಿಸ್ ಇಸ್ ಸತ್ಕಾರ.
ದಿಸ್ ಇಸ್ ಜಲ ಸತ್ಕಾರ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸಿಂಪಲ್, ಸಿಮೆಂಟ್ಗೆ ಸತತವಾಗಿ ನೀರನ್ನು ಉಣಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಜಲ ಸತ್ಕಾರ ಅಂತ ಕರಿತೀವಿ. ಜಲ ಸತ್ಕಾರ ಮಾಡಿದ ಹಾಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರನ್ನು ಅಬ್ಸಾರ್ವ್ ಮಾಡಿಕೊಂಡು ಅರಳ್ತಾ ಉಷ್ಣವನ್ನು ಬೀಳ್ತಾ ಅಲ್ಲಿ ಯಾವುದೇ ಕ್ರ್ಯಾಕ್ ಇಲ್ಲದ ಹಾಗೆ, ಯಾವುದೇ ಬಿರುಕುಗಳು ಇಲ್ಲದ ಹಾಗೆ ಮಾಡುತ್ತೆ. ಈ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ಕ್ಯೂರಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಸಿಮೆಂಟ್ನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಇತಿಹಾಸವನ್ನು ಬ್ಯೂಟಿಫುಲ್ಲಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಸಿಮೆಂಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಬರಲಿ, ಸೊ ನಿಮಗೆ ಕುಲುಮೆ ಯಾವುದು ಅಂತ ಬರ್ಬೋದು, ಸ್ಲರ್ರಿ ಅಂದರೆ ಏನು ಅಂತ ಬರ್ಬೋದು, ಕಿಂಕ್ಲರ್ ಅಂದರೆ ಏನಂತ ಬರ್ಬೋದು, ಸೊ ಸಿಂಪಲ್ PPC ಅಂದರೆ ಏನಂತ ಬರ್ಬೋದು, ಅಥವಾ PPC ಸಿಮೆಂಟಲ್ಲಿ ಬಳಸ್ತಕ್ಕಂಥ ವಸ್ತು ಯಾವುದು ಅಂತ ಬರ್ಬೋದು, ಆ ಪೊಜಲಿನದಲ್ಲಿರ್ತಕ್ಕಂಥ ರಾಸಾಯನಿಕ ಸಂಯುಕ್ತ ಯಾವುದು ಬರ್ಬೋದು, ನಮ್ಮ ಇಂಡಿಯಾದ ಫಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ ಎಲ್ಲಿ ಆಯಿತು, ಅದರ ಹೆಸರು ಏನು, ಅದು ಸಿಮೆಂಟನ್ನು ಉತ್ಪಾದನೆ ಮಾಡ್ತಾ. ಸೊ ಈ ಥರ ಅನೇಕ ಪ್ರಶ್ನೆಗಳು ಬರ್ಬೋದು. ಈ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಯಾವುದೇ ಡೌಟ್ ಇಲ್ಲದ ಹಾಗೆ ಎಕ್ಸಾಮ್ಗಳಲ್ಲಿ ಬಂದರೆ ನೀವು ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ಒಂದು ಆಶೆಯೊಂದಿಗೆ ಈ ಟಾಪಿಕನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಸೊ ಭಗವಂತ ನಿಮಗೂ ನಮಗೂ ಎಲ್ರಿಗೂ ಚೆನ್ನಾಗಿಡಲಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಶಂಕರ್ ಸಾಧನ ಶಂಕರ ಅಕಾಡೆಮಿ ಶಿಕಾರಿಪುರ. ನಮಸ್ಕಾರ.